ಹೆಂಗಸರು ಮನೆಯಲ್ಲಿ ಒಬ್ಬರೇ ಇದ್ದಾಗ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಅದು ನಿಮ್ಮ ಮನೆಗೆ ಒಳ್ಳೆಯದಾಗುವುದಿಲ್ಲ. ವಿಪರೀತ ಕಷ್ಟಗಳನ್ನು ಅನುಭವಿಸುವ ಸ್ಥಿತಿಗೆ ತಲುಪುವಂತೆ ಆಗುತ್ತದೆ. ಇದರಿಂದ ನಿಮ್ಮ ಮನೆಗೆ ದೋಷಗಳು ಅಂಟುತ್ತದೆ. ಗಂಡನಿಗೆ ಶ್ರೇಯಸ್ಸು ಆಗುವುದಿಲ್ಲ, ಮಕ್ಕಳಿಗೆ ಶ್ರೇಯಸ್ಸು ಆಗುವುದಿಲ್ಲ. ಇವೆಲ್ಲವೂ ಕೂಡ ಮನೆಯಲ್ಲಿ ಕ್ಷುದ್ರ ಗ್ರಹಗಳು ಬಂದು ನೆಲೆಸಲು ಸಾಧ್ಯವಾಗುತ್ತದೆ. ಆ ತಪ್ಪುಗಳು ಯಾವುದು ಅಂತ ಹೇಳ್ತೀನಿ. ನೀವೇನಾದರೂ ಇಂತಹ ತಪ್ಪುಗಳನ್ನು ಮಾಡಿದರೆ, ಯಾವುದೇ ಪರಪುರುಷ ಅಥವಾ ಪರ ಸ್ತ್ರೀಯರನ್ನು ಆಕರ್ಷಣೆ ಮಾಡಿಕೊಳ್ಳಬೇಕು ಅನ್ನುವುದಾದರೆ ನೇರವಾಗಿ ಗೌಪ್ಯವಾಗಿ ಇವತ್ತೇ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾದ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಹೆಣ್ಣು ಮಕ್ಕಳು, ಅದರಲ್ಲೂ ಮನೆಗೆ ಗೃಹಲಕ್ಷ್ಮಿಯರು ಇದ್ದ ಹಾಗೆ ಅವರು ಒಂಟಿಯಾಗಿದ್ದಾಗ ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡಬಾರ್ದು. ಅದರಲ್ಲಿ ಕಾಮದ ಆಸೆಯನ್ನು ಬಯಸುವುದು, ಒಂಟಿತನದಲ್ಲಿದ್ದಾಗ ಪರಪುರುಷರ ಯೋಚನೆಯನ್ನು ಮಾಡುವುದು, ಅದರಿಂದ ಕೆಟ್ಟ ಕೆಲಸಗಳನ್ನು ತಮಗೆ ತಾವೇ ಮಾಡಿಕೊಳ್ಳುವುದು, ಇವೆಲ್ಲವೂ ಕೂಡ ತಪ್ಪಾಗುತ್ತೆ. ಕ್ಷುದ್ರ ಗ್ರಹಗಳನ್ನು ನೀವೇ ಆಹ್ವಾನ ಕೊಟ್ಟ ಹಾಗೆ ಆಗುತ್ತೆ. ಇನ್ನು ಎರಡನೆಯದಾಗಿ, ಶುಕ್ರವಾರ ಸಂಜೆಯ ಸಮಯದಲ್ಲಿ ಒಂಟಿಯಾಗಿದ್ದಾಗ ಕಣ್ಣೀರು ಹಾಕುವುದು ಮಾಡಬಾರದು. ಇದು ಮನೆಗೆ ಒಳ್ಳೆಯದಲ್ಲ. ಲಕ್ಷ್ಮಿ ಬರುವ ಸಮಯದಲ್ಲಿ ನಗುತ್ತಾ ಖುಷಿಯಾಗಿ ಅಲಂಕಾರ ಮಾಡಿಕೊಂಡು ಸ್ವಾಗತ ಬಯಸುವವರಾಗೆ ಗೋಧೂಳಿ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ತೆಗೆದಿಡಬೇಕಾಗುತ್ತೆ. ಹೊರಗಡೆ ಹೋಗಿದ್ದು ಬಂದ ಮೇಲೆ ಹೆಂಗಸರು ಕಾಲು ತೊಳೆಯದೇ ಅಡಿಗೆ ಕೋಣೆಗೆ ಯಾವುದೇ ಕಾರಣಕ್ಕೂ ಹೋಗಬಾರದು. ಇದು ಧನಲಕ್ಷ್ಮಿಯಲ್ಲಿ ವಾಸವಾಗುವಂತಹ ಅನ್ನಪೂರ್ಣೇಶ್ವರಿ ಸಿಗುವಂತಹ ಸ್ಥಳವಾದ್ದರಿಂದ ನೀವು ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ಬದಲಾಯಿಸಿಕೊಳ್ಬೇಕು. ಇಂತಹ ದೋಷಗಳಿಂದ ನಿಮ್ಮ ಮನೆಗೆ ಕೆಟ್ಟದಾಗಿದ್ದರೆ ಅದಕ್ಕೆ ಪರಿಹಾರ ಆಗಬೇಕು ಅಂದರೂ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರ ಆಗತ್ತೆ.